ಇನ್ನು TR ಮಿಲ್ ರಸ್ತೆಯಲ್ಲೂ ಕೂಡ ಓಡಾಡೋದಕ್ಕಾಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆಗಳು ತಿಪ್ಪೆಗುಂಡಿ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ. ವ್ಯಾಪಾರಿಗಳಿಗೆ ಸಂಕಷ್ಟ ಶುರುವಾಗಿದೆ. ಕಸದಿಂದಾಗಿ ವ್ಯಾಪಾರ ಆಗ್ತಿಲ್ಲ ಅಂತ ವ್ಯಾಪಾರಿಗಳು ಅಳಲು ತೋಡ್ಕೊಳ್ತಾ ಇದ್ದಾರೆ. ಎಲ್ಲ ಕಡೆ ಇದೇ ಸ್ಥಿತಿ ಇದೆ. ಕಸ ರಾಶಿ ಬಿದ್ದಿದೆ, ತೆಗೆಯೋರಿಲ್ಲ. ನೋಡ್ತಾ ಇದ್ದೀರಿ TR ಮಿಲ್ನ ದೃಶ್ಯ ಇದು. TR ಮಿಲ್ ರಸ್ತೆಯ ದೃಶ್ಯ ಇದು. ಬೆಂಗಳೂರಿನ ಬಹುತೇಕ ಕಡೆ ಇದೇ ದೃಶ್ಯ ಕಂಡು ಬರ್ತಾ ಇದೆ. ಬೆಂಗಳೂರಿನ ಉಸ್ತುವಾರಿ ಸಚಿವರು ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು, ಬ್ರ್ಯಾಂಡ್ ಬೆಂಗಳೂರು ನಮ್ಮದು ಅಂತ. ಆದರೆ ಕಸ ವಿಲೇವಾರಿ ಸಮಸ್ಯೆಯನ್ನು ಇಲ್ಲಿ ತನಕ ಬಗೆಹರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಪೌರ ಕಾರ್ಮಿಕರ ಸಮಸ್ಯೆ ಇರ್ಬೋದು, ಗುತ್ತಿಗೆದಾರರ ಸಮಸ್ಯೆ ಇರ್ಬೋದು, ಅದು ಬಗೆಹರಿಯದ ಹೊರತು ಇದು ಸರಿ ಹೋಗಲ್ಲ. ಬಟ್ ಅದನ್ನು ಬಗೆಹರಿಸೋದಕ್ಕೆ ಇವ್ರ ಹತ್ರ ದುಡ್ಡಿಲ್ವೋ ಏನೋ ಗೊತ್ತಿಲ್ಲ. ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಕಸದ ಸಮಸ್ಯೆ ಉಲ್ಬಣಗೊಳ್ತಾ ಇರುವಂಥದ್ದು. ನಾವಿವಾಗ TR ಮಿಲ್ ಮುಖ್ಯ ರಸ್ತೆಯಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕಸವನ್ನು ರಸ್ತೆಯಲ್ಲೇ ತಂದು ಸುರಿದೋಗಿರುವಂಥದ್ದು. ಕಸವನ್ನು ಎತ್ತಾ ಇಲ್ಲ ಪೌರ ಕಾರ್ಮಿಕರು. ಕಳೆದ ಒಂದು ವಾರದಿಂದಲೂ ಕೂಡ ಇದೇ ಕಸದ ರಾಶಿಯಾಗಿ ಬಿದ್ದಿರುವಂಥದ್ದು. ಈ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗ್ತಾ ಇರುವಂಥದ್ದು. ಹೀಗಾಗಿ ನಿಧಾನಕ್ಕೆ ಈ ಒಂದು GBA ಅಧಿಕಾರಿಗಳ ಏನು ಗಮನಕ್ಕೆ ತಂದರೂ ಕೂಡ ಯಾರು ಕೂಡ ಅಧಿಕಾರಿಗಳು ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು. ಒಂದು ಕಡೆ ಪೌರ ಕಾರ್ಮಿಕರು ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವರ ಸಮಸ್ಯೆಗಳು ಮತ್ತು ಅವ್ರ ವೇತನವನ್ನು ಹೆಚ್ಚಳ ಮಾಡಿ ಸಂಬಳ ಆಗಿಲ್ಲ ಅನ್ನುವಂಥ ಒಂದು ಸಮಸ್ಯೆಗಳನ್ನು GBA ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಗುತ್ತಿಗೆದಾರರು ಇವರ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇಲ್ಲ. ಹೀಗಾಗಿ ಯಾರು ಕೂಡ ಈ ಒಂದು ಪೌರ ಕಾರ್ಮಿಕರು ಕಸವನ್ನು ಎತ್ತದೆ ಹಾಗೆ ರೋಡಲ್ಲಿ ರಸ್ತೆಯಲ್ಲಿ ಬಿಟ್ಟಿರುವಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು TR ಮಿಲ್ ರಸ್ತೆಯಲ್ಲಿ ಸಾಕಷ್ಟು ಎಲ್ಲಂದ್ರೆ ಅಲ್ಲಿ ಕಸವನ್ನು ತಂದು ಸುರಿದೋಗಿರುವಂಥದ್ದು. ಜೊತೆಗೆ ಕಸ ಕೂಡ ರಸ್ತೆಯಲ್ಲೇ ಹಾಗೆ ಇರುವಂಥದ್ದು. ಈ ಒಂದು ರಸ್ತೆಯಲ್ಲಿ ಓಡಾಡುವಂಥ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ವಿಪರೀತ ವಾಸನೆ ಬರ್ತಾ ಇದೆ. ಹೀಗಾಗಿ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು. ಯಾಕೆಂತಂದರೆ ಇದು ನಿಧಾನಕ್ಕೆ ಈಗ ಒಂದು ಕಸದ ಸಮಸ್ಯೆ ಶುರುವಾಗ್ತಾ ಇದೆ. ಕಳೆದ 4 ದಿನಗಳಿಂದಲೂ ಕೂಡ ಈ ಒಂದು ಸಮಸ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಈಗ ಇವತ್ತಿನಿಂದ ಮತ್ತಷ್ಟು ಈ ಒಂದು ಗಾರ್ಬೇಜ್ ಸಮಸ್ಯೆ ಇಡೀ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲ ಕಡೆಯೂ ಕೂಡ ವ್ಯಾಪಿಸುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, SNET ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.